ವಾಸಕ್ಕೆ ಮನೆ ಇಲ್ಲದೆ ದಯಾಮರಣ ಕೋರಿ ಕುಟುಂಬವೊಂದು ಚಿತ್ರದುರ್ಗದ ಡಿಸಿ ಕಚೇರಿ ಬಳಿ ಬಂದು ಕೂತ ಘಟನೆ ನಡೆದಿದೆ. ಬುಧವಾರ ಬೆಳಗ್ಗೆ 10 ಗಂಟೆ ವೇಳೆ ಘಟನೆ ಬೆಳಕಿಗೆ ಬಂದಿದ್ದು ದಯಾಮರಣಕ್ಕಾಗಿ ಆಗ್ರಹ ಮಾಡಿದ್ದಾರೆ. ಇನ್ನು ವಾಸಕ್ಕೆ ಮನೆ ಇಲ್ಲದೆ ಅರಿವಿಲ್ಲದೆ ಸರ್ಕಾರಿ ಜಾಗದಲ್ಲಿ ಮನೆ ಮಾಡಿಕೊಂಡಿದ್ದರು. ಇಲಾಖೆ ಗಮನಕ್ಕೆ ಬಂದು ಮನೆಯನ್ನು ಕೆಡವಲಾಗಿತ್ತು. ಇದರಿಂದಾಗಿ ಸೂರಿಲ್ಲದೆ ಕಳೆದ 4 ವರ್ಷಗಳಿಂದ ಮನೆಗಾಗಿ ಅಲೆದೆಳೆದು ಸಾಕಾಗಿದ್ದ ಕುಟುಂಬವೊಂದು ಚಿತ್ರದುರ್ಗದಲ್ಲೇ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬಂದು ತಾಯಿ, ಮಗು ಮತ್ತು ಅಜ್ಜಿ ಕೂತು ದಯಾಮರಣ ಕೋರಿ ಸತ್ಯಾಗ್ರಹ ಆರಂಭಿಸಿದ್ದಾರೆ. ಹೊಳಲ್ಕೆರೆ ತಾಲೂಕಿನ ಆಡನೂರು ಗ್ರಾಮದ ಸವಿತಾ ಮತ್ತು ಕುಟುಂಬ ಕಳೆದ 4 ವರ್ಷಗಳಿಂದ ಮನೆಗಾಗಿ ಅಲೆಯದ ಕಚೇರಿಯಿಲ್ಲ. ಕೊನೆಗೆ ನ್ಯಾಯಾಲಯದಲ್ಲಿ ಕೂಡ ಗ್ರಾಮ ಪಂಚಾಯತ್ನ ಪಿಡಿಒ ಹಾಗೂ ಹೊಳಲ್ಕೆರೆ ಶಾಸಕ ಎಂ ಚಂದ್ರಪ್ಪ ಅವರ ನಡುವೆ ರಾಜಿ ಒಪ್ಪಂದ ಆಗಿ ಬೇರೊಂದು ಕಡೆ ಜಾಗ ಕೊಟ್ಟು ಮನೆ ಕಟ್ಟಿಸಿಕೊಡುವುದಾಗಿ ಹಾಗೂ ಅದಕ್ಕೆ ತಗುಲುವ ಖರ್ಚನ್ನು ಕೊಡುವುದಾಗಿ ಒಪ್ಪಿಕೊಂಡಿದ್ದರು. ಆದರೆ ಯಾವುದನ್ನು ಕೊಟ್ಟಿಲ್ಲ. ಇದರಿಂದ ಕುಟುಂಬ ಬೀದಿಗೆ ಬಿದ್ದಿದೆ. ಆಡನೂರಿನಲ್ಲಿ ಆಸ್ಪತ್ರೆ ಕಟ್ಟಿಸಲು ಸರ್ಕಾರಿ ಜಾಗದಲ್ಲಿ ಕಳೆದ 40 ವರ್ಷಗಳಿಂದ ಮನೆ ಕಟ್ಟಿಕೊಂಡು ವಾಸವಿದ್ದ ಸವಿತಾ ಕುಟುಂಬವನ್ನು ಮಾನವೀಯತೆ ಇಲ್ಲದೆ ಮನೆ ಕೆಡವಲಾಗಿತ್ತು. ಅಂದಿನಿಂದ ಇಂದಿನವರೆಗೂ ಅಲೆದರೂ ಸಹ ಯಾರಲ್ಲಿಯೂ ಎಲ್ಲಿಯೂ ಸಹ ನ್ಯಾಯ ಸಿಗದ ಕಾರಣ ನಾವು ದಯಾಮರಣ ಕೋರಿ ಸತ್ಯಾಗ್ರಹ ಆರಂಭಿಸಿದ್ದೇವೆ ಎಂದು ಸವಿತಾ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ನಾವು ತಗೊಂಡಿದ್ದಲ್ಲ ಸರ್, ಗ್ರಾಮದವ್ರನ್ನ ಕೇಳಿ ಕಟ್ಕೊಂಡಿದ್ವಿ. ಕಂದಾಯ ಕಟ್ಟಿದ್ದೆ, ರಸೀಪ್ಟ್ ಐತೆ ಸರ್, 2 ಸರಿ ಕಟ್ಟಿದ್ದೆ. ಆಮೇಲೆ ಲೈಸೆನ್ಸ್ ಅಂತ ಕೊಡ್ತಾರಲ್ಲ, ಅದೊಂದು ನಮ್ಮ ಹತ್ರ ಇದೆ. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಸರ್. ನಮಗೆ ನಮ್ಮದು ಮನೆ ಯಾವ ಥರ ಇತ್ತ ಮನೆ ಆಗ್ಬೇಕು. ಇಲ್ಲ ಅಂದರೆ ಇಲ್ಲೇ ನಮಗೆ ದಯಮಾಡಿ ಕೊಡಲಿ ಸರ್. ಆಡ್ನೂರು ಸರ್, ಹೊಳಲ್ಕೆರೆ ತಾಲೂಕು ಆಡ್ನೂರು ಅಂತ ನಮ್ಮ ತಾಯಿ ಅವ್ರದ್ದು ಸರ್. ಮನೆ 35 ವರ್ಷದಿಂದ ವಾಸವಾಗಿದ್ವಿ ಸರ್. ಇವಾಗ ಅಕ್ರಮವಾಗಿ ಮಾಡ್ಕೊಂಡಿದ್ದೀರಾ ಅಂತೇಳಿ ರೀಸೆಂಟಾಗಿ ಈಗೊಂದು 4 ವರ್ಷ ಆಗ್ತಾ ಒಂದು ಸರ್, ಇನ್ನೊಂದು ಮಂತ್ ಕಳೆದ್ರೆ ಡೆಮಾಲಿಷ್ ಮಾಡಿಸಿದ್ದಾರೆ ಸರ್. ಅವಾಗ ನಮ್ಮನ್ನು ಕನ್ವಿನ್ಸ್ ಮಾಡಿದರು ಸರ್, ನಿಮಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ. ನಮಗೆ ಬೇರೆ ಜಾಗ ಕೊಟ್ಟಿದ್ದಾರೆ ಸರ್. ಆದರೆ ಒಂದು ಇದನ್ನು ಹಾಕಿದ್ದಾರೆ, ಬಸವ ವಸತಿಲಿ ಒಂದು ಮನೆ ಹಾಕಿದ್ದಾರೆ ಸರ್. ಅದರಲ್ಲಿ ಏನಾಗುತ್ತೆ ಸರ್, 1,19,000 ಮನೆ. ಅವ್ರು ಕಷ್ಟಪಟ್ಟು ದುಡಿಯೋ ವಯಸ್ಸಲ್ಲಿ ದುಡ್ದು ಮಾಡ್ಕೊಂಡಿದ್ರು ಸರ್. ಈ ವಯಸ್ಸಲ್ಲಿ ಅವರು ಜೀವನ ಮಾಡೋದೇ ಕಷ್ಟ ಸರ್. ಆ ಥರ ಇದ್ದಾರೆ. ಮಾಡ್ಕೊಳ್ಳಿ, ನಿಮಗೆ ಬೇರೆ ಕಾನೂನು ತರೋಕ್ಕಾಗುತ್ತಾ ಅಂತ ಇಷ್ಟು ದಿನ MLA ಅವರು ನಿಮಗೆ ಯಾವುದೋ 7.5 ಲಕ್ಷದ ಮನೆ ಬರುತ್ತೆ ಹಾಕ್ಕೊಡ್ತೀವಿ, ಆಮೇಲೆ ಎಲ್ಲೋ ಕಡಿಮೆಯಲ್ಲಿ ಮನೆ ಆಗ್ತವೆ, ಆಮೇಲೆ ಸ್ಲಮ್ ಬೋರ್ಡಲ್ಲಿ ಮನೆ ಆಗ್ತವೆ ಕೊಡ್ತೀವಿ ಅಂತ, ನಿಮಗೆ ಅನ್ಯಾಯ ಮಾಡಲ್ಲ ಅಂತ ಎಲ್ಲ ಹೇಳ್ತಿದ್ರು ಸರ್. ಇವಾಗ ಹೇಳ್ತಾರೆ ನಿನಗೆ ಬೇರೆ ಹೊಸ ಕಾನೂನು ಮಾಡೋಕ್ಕಾಗುತ್ತಾ, ನಾನು ಹೋಗಿ ಮಾಡ್ಕೆ ಹಾಕಿತ್ತಲ್ಲ ಗ್ರ್ಯಾಂಟು ಅಂತ ಹೇಳ್ತಾರೆ ಸರ್. ಇವರು ಶಾಸಕರು ಸರ್, MLA ಅವರು ಆ ಥರ ಹೇಳ್ತಿದ್ದಾರೆ ಸರ್. ಆಮೇಲೆ ಪಂಚಾಯತಿ ಪರ ಇವರು ವಕೀಲರು ಎಲ್ಲರೂ ಏನು ಹೇಳಿದ್ರು, ನಿಮಗೆ ಇದು ಎಲ್ಪ್ ಮಾಡ್ತೀವಿ ನಾವು ಮನೆ ಕಟ್ಕೊಳಕ್ಕೆ ಅಂತ ಎಲ್ಲ ಹೇಳಿದ್ರು ಸರ್. ಶಾಸಕರು ಹೇಳಿದ್ರು ಸರ್, ನಿನಗೊಂದು ಕೆಲಸ ಕೊಡಿಸ್ತೀನಿ, ಅದೇ ಆರೋಗ್ಯ ಕೇಂದ್ರಕ್ಕೆ ಮನೆ ಬಿಟ್ಕೊಟ್ಟಿದ್ದೀರಾ, ನಿನಗೊಂದು ಕೆಲಸ ಕೊಡಿಸ್ತೀನಿ ಅಂತಲೂ ಹೇಳಿದರು. ಮತ್ತು ಇದು ಮನೆ ಕಟ್ಕೊಳ್ಳೋಕ್ಕೆ ಮೆಟೀರಿಯಲ್ಸು ವ್ಯವಸ್ಥೆ ಮಾಡಿಸ್ತೀವಿ, ಯಾರೋ ಚಿಕ್ಕಂದೋಡಿ ರಾಜಣ್ಣ ಅಂತೇಳಿ ಅವ್ರ ಕಡೆಯಿಂದ ಮೆಟೀರಿಯಲ್ಸ್ ಕೊಡಿಸ್ತೀವಿ. ಮತ್ತು ಹಾಸ್ಪಿಟಲ್ ಕನ್ಸ್ಟ್ರಕ್ಷನ್ ಮಾಡಿದರು ಸರ್, ಅವ್ರ ಕಡೆಯಿಂದ ಮೆಟೀರಿಯಲ್ಸ್ ಕೊಡಿಸ್ತೀವಿ. ಮತ್ತು ಪಂಚಾಯತಿ ಮೆಂಬರ್ಸ್ ಎಲ್ಲ ಫಂಡ್ ಕಲೆಕ್ಟ್ ಮಾಡಿ ನಿಮಗೆ ಮನೆ ಕಟ್ಕೊಳ್ಳೋಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ ಅಂತೆಲ್ಲ ಹೇಳಿದರು ಸರ್. ಇವಾಗ ಕೇಳಿದರೆ ಯಾರೂ ಇದು ಮಾಡ್ತಾ ಇಲ್ಲ ಸರ್, ಸ್ಪಂದಿಸ್ತಾ ಇಲ್ಲ ಸರಿಯಾಗಿ. ಆಮೇಲೆ 2 ವರ್ಷದಿಂದ ಮನೆ ಬಾಡಿಗೆನೂ ಕೊಟ್ಟಿಲ್ಲ ಸರ್. ಆ ಮನೆಯವರು ಖಾಲಿ ಮಾಡಿರಿ ಅಂತ ನಮಗೆ ಸೈಟು 20-35 ಇತ್ತು ಸರ್. ಇವಾಗ ಅದೇ ಔಟ್ಸೈಡಲ್ಲಿ ಕೊಟ್ಟಿದ್ದಾರೆ ಸರ್. ಸ್ವಲ್ಪ ಅದನ್ನು ಕೊಡೋಕ್ಕೂ ತುಂಬ ಸಮಸ್ಯೆ ಮಾಡಿದ್ರು ಸರ್. ಓಡಿಸಾಡಿ ಮೊನ್ನೆ ಹಿಂಗೆ ಜಿಲ್ಲಾ ಪಂಚಾಯತ್ ಹತ್ರ ಕೂತು ಇದು ಮಾಡಿದ್ಮೇಲೆ CS ಅವರು ಒಬ್ರು CPO ಮೇಡಮ್ಗೆ ವಹಿಸಿದ್ರು ಸರ್. ಅವ್ರು ಬಂದ ಜಾಗದ ಕ್ಲಿಯರ್ ಮಾಡಿಕೊಟ್ರು ಸರ್ ಜಾಗನ. ಈಗ ಈಗ ಏನು ಕಾರಣ ಅಂದರೆ ಮನೆ ಕಟ್ಕೊಳ್ಳೋಕ್ಕೆ ಸರ್ ಅಮೌಂಟ್, ಈಗ ಅವರು ವಯಸ್ಸಲ್ಲಿದ್ದಾಗ ದುಡಿಯೋ ಶಕ್ತಿ ಇತ್ತು ಸರ್, ದುಡ್ಡು ಮಾಡ್ಕೊಂಡಿದ್ರು 35 ವರ್ಷದಿಂದ. ಈಗ ಸರ್ ಈಗ ಹಿಂಗೆ ಮಾಡೋಕ್ಕಾಗುತ್ತೆ ಸರ್? ಮನೆ ಕಟ್ಕೊಳಕ್ ಆಗ್ತಾ ಇಲ್ಲ ಸರ್. ನಮಗೆ ಇದು ಮನೆ ಒಡ್ಸಾಕಿದ್ದು ನಮಗೆ ತುಂಬ ಎಫೆಕ್ಟ್ ಆಗಿದೆ ಸರ್. ಕೌಟುಂಬಿಕವಾಗಿ ಇದು ಮಗು ಶಾಲೆಯಿಂದ ಅಷ್ಟೇ ಸರ್, ಪ್ರೈವೇಟ್ ಶಾಲೆಗೆ ಹಾಕಿದ್ವಿ. ನಮಗೇನು ಆಸ್ತಿ ಇಲ್ಲ ಅಂತೇಳಿ ಅವನನ್ನೇ ಆಸ್ತಿ ಮಾಡೋಣ ಅಂತ ಒಳ್ಳೆ ಶಾಲೆಗೆ ಹಾಕಿದ್ವಿ ಸರ್. ಈಗ ಅವನನ್ನು ಬಿಡಿಸಿ ಗೌರ್ಮೆಂಟ್ ಶಾಲೆಗೆ ಹಾಕಿದ್ವಿ ಸರ್. ಭಾಳ ಸಮಸ್ಯೆ ಆಗಿದೆ ಸರ್. ನಮಗೆ ಜೀವನ ನಡೆಸೋದೇ ಕಷ್ಟ ಅನ್ನೋ ಥರ ಆಗಿದೆ. ಇಲ್ಲ ಸರ್, ನಮಗೆ ಮನೆ ಆಗಬೇಕು. ಮನೆ ಕಟ್ಕೊಳಕ್ಕೆ ಆಗೋಷ್ಟು ನಮಗೆ ಅದು ಯಾವ ರೀತಿ ಇದು ಮಾಡ್ತಾರೆ ನಮಗೆ ಗೊತ್ತಿಲ್ಲ. ಒಟ್ಟು ನಮಗೆ ಅವಾಗ ಕನ್ವಿನ್ಸ್ ಮಾಡಿದ್ದಂಗೆ ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಂತ ಆ ಥರ ಮಾಡಬೇಕು. ಇಲ್ಲಾಂದ್ರೆ ಬೇಡ, ಏನು ನಮಗೆ ದಯಾಮರಣ ಕೊಟ್ಬಿಡ್ಲಿ ಅಷ್ಟೇ ಸರ್ ನಾವು ಕೇಳ್ಕೊಳ್ಳೋದು.